ಅರಸೀಕೆರೆ ತಾಲೂಕು ಕಚೇರಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸೇವೆ ದೊರಕುತ್ತಿಲ್ಲ ಎಂದು ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಯಾನಂದ್ ಹಲವಾರು ರೈತರೊಂದಿಗೆ ಆರೋಪ ವ್ಯಕ್ತಪಡಿಸಿದರು. ಅರಸೀಕೆರೆ ತಾಲೂಕು ಕಚೇರಿಯ ಆವರಣದಲ್ಲಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದಲೂ ಸಹ ಖಾತೆಗಳು ಆಗುತ್ತಿಲ್ಲ. ತಾಲೂಕು ಕಚೇರಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಸಮಯಕ್ಕೆ ಸರಿಯಾಗಿ ರೈತರಿಗೆ ಸ್ಪಂದಿಸಲಾಗುತ್ತದೆ. ತಾಲೂಕು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ತಿಳಿಸಿದರು. ರೈತ ಸಂಘದ ಮುಖಂಡರೊಂದಿಗೆ ಹಲವಾರು ರೈತರು ಸುಮಾರು ವರ್ಷಗಳಿಂದ ಕಚೇರಿ ಅಲೆಯುತ್ತಿದ್ದೇವೆ. ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೊಟ್ರೇಶ್, ಕಾರಿಹಳ್ಳಿ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ರವಿನಾಯ್ಕ್ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. ತಾಲೂಕು ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳವಾಗಿ ಪರಿಶೀಲಿಸಿ ಶೀಘ್ರದಲ್ಲಿ ಪರಿಹರಿಸಿಕೊಡಲಾಗುವುದು. ಸಂಬಂಧಪಟ್ಟವರಿಗೆ ದೂರವಾಣಿ ಮುಖಾಂತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಕಲ್ಪಿಸಬೇಕೆಂದು ಸೂಚಿಸಿದರು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಯಾನಂದ್, ತಾಲೂಕು ಕಚೇರಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ರೈತರ ದಾಖಲೆಗಳು ಹಾಗೂ ಸರ್ವೆ ಕಾರ್ಯ ವಿಳಂಬವಾಗುತ್ತಿದೆ ಎಂದು ತಹಶೀಲ್ದಾರ್ ಅವರ ಗಮನಕ್ಕೆ ತಂದರು. ನ್ಯೂಸ್ ಬ್ಯೂರೋ, MD ನಾಸೀರ್, ಪತ್ರಕರ್ತರು, ಅರಸೀಕೆರೆ. ಗೊತ್ತಿಲ್ಲದೆ ಮಾಡಿಸ್ಕೊಂಡಿಲ್ಲ. ಈಗ ನಮ್ಮ ಮಾಡಿಸ್ಕೊಂಡಾಗ 3 ವರ್ಷದಿಂದ ಓಡಾಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ. ತಹಶೀಲ್ದಾರ್ಗೆಲ್ಲ ಹೇಳಿದ್ದೀನಿ ಸರ್, ಸಾಹೇಬ್ರಿಗೆಲ್ಲ ಹೇಳಿದ್ದೀನಿ, ಅವ್ರು ಆಯ್ತು ಮಾಡಿಕೊಡ್ತೀನಿ. ಆ ಸಾಹೇಬ್ರು ಹೇಳಿದ್ರೆ ಸೆಕ್ರೆಟ್ರಿ RI ಅವ್ರು ಮಾಡ್ತಾರೆ ಸರ್. ಇನ್ನಿಂತ ನಾವೇನಾರು ಹೋಗಿ ಕೇಳಿದ್ರೆ ದುರಸ್ತಿ ಆಗ್ಬೇಕು, ಆಗ್ಬೇಕು, ಈಗ ಆಗ್ಬೇಕು, ದುರಸ್ತಿಯಾಗ ಅವ್ರಿಗೆ ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಬರೀ ಕಥೆನೇ ಹೇಳ್ತಾರೆ ಸರ್. ನಾವು ಅದು ತಹಶೀಲ್ದಾರ್ ಬಂದು ಹೇಳಿದ್ರೆ ಅವ್ರು ಮುಂದಕ್ಕೆ ಮೂವ್ ಮಾಡ್ತಾರೆ ಸರ್. ನಾವು ಏನು ಎಷ್ಟು ದಿನದಿಂದ ಓಡಾಡ್ತಿದ್ರ? 3 ವರ್ಷದಿಂದ. 3 ವರ್ಷದಿಂದ ನಮ್ಮ ಖಾತೆ ಅಂದ್ರೆ ಸರ್ ನಮ್ಮಜ್ಜಿ ಖಾತೆ ಎಲ್ಲ ಬರುತ್ತೆ. ಇದು ಪಾಣಿ ಕುಂಡಿಸ್ಕೊಡಿ ಅಂತವ ಈಗ 319ಗೆ ಹಾಕಿದ್ರೆ ದುರಸ್ತಿ ಆಗೋವರೆಗೂ ಮಾಡೋಕ್ಕಾಗಲ್ಲ ಅಂತವಾ ಸೆಕ್ರೆಟರಿ ಕೂಡ ಹೇಳಿ ಕಳಿಸ್ತಾರೆ ಸರ್. ನಾವು ಹೆಚ್ಚು ಕಮ್ಮಿ. ಹೆಸರು ಭಾಗೇಶ್ವರ ರುಕ್ಮಿಣಿ, ನಮ್ಮ ತಂದೆ ಹೆಸರು ಲೆಕ್ಕೇಗೌಡ, ನಮ್ಮ ತಾತನ ಹೆಸರು ನಂಜೇಗೌಡ. 216/4ರಲ್ಲಿ 24 ಗುಂಟೆ 1.5 ವರ್ಷದಿಂದ ಓಡಾಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಲ್ಲಿ ಇದು ಮಾಡಿಕೊಟ್ಟಿಲ್ಲ. ನನಗೆ ಜಯಪ್ರಕಾಶ್ ಸರ್ ಹೆಲ್ಪ್ ಮಾಡಿದ್ದಾರೆ, ಅದರಲ್ಲೆಲ್ಲ ಫೋನ್ ಮಾಡೆಲ್ಲ ರಿಸೀವ್ ಮಾಡಿದ್ದಾರೆ. ನಮಗೆ ವರದರಾಜ್ ಸರ್ ಅವರು ನಮಗೆ 2 ಸರಿ ಸರ್ವೆ ಮಾಡಿಸಿದ್ದೀನಿ. ಇಷ್ಟು ವರ್ಷ ನಾನು 1 ವರ್ಷ ಒಡ್ಡಾಡಿರೋದಕ್ಕೆ ನನಗೆ ಯಾವುದೇ ರೀತಿ ಇದು ಆಗಿಲ್ಲ, ಅನುಕೂಲ ಮಾಡಿಕೊಟ್ಟಿಲ್ಲ. ನಮಗೆ ಒದಗಿಸ್ಕೊಡ್ಬೇಕು. ಎಂಥ ಕಷ್ಟ ಇದ್ರೂ ಬಂದು ಮಾಡಿದ್ದೀನಿ. ನನಗೆ ನ್ಯಾಯ ಸಿಗಬೇಕು, ನನಗೆ ನನ್ನಂತೆ ಈಸಾ ನಂಬರ್ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೇ ಮಾತಾಡೋದು. ಹೆಸರು ಭಾಗೇಶ್ವರ ರುಕ್ಮಿಣಿ, ನಮ್ಮ ತಂದೆ ಹೆಸರು ಲೆಕ್ಕೇಗೌಡ, ನಮ್ಮ ತಾತನ ಹೆಸರು ನಂಜೇಗೌಡ. 216/4ರಲ್ಲಿ 24 ಗುಂಟೆ 1.5 ವರ್ಷದಿಂದ ಓಡಾಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಲ್ಲಿ ಇದು ಮಾಡಿಕೊಟ್ಟಿಲ್ಲ. ನನಗೆ ಜಯಪ್ರಕಾಶ್ ಸರ್ ಹೆಲ್ಪ್ ಮಾಡಿದ್ದಾರೆ, ಅದರಲ್ಲೆಲ್ಲ ಫೋನ್ ಮಾಡೆಲ್ಲ ರಿಸೀವ್ ಮಾಡಿದ್ದಾರೆ. ನಮಗೆ ವರದರಾಜ್ ಸರ್ ಅವರು ನಮಗೆ 2 ಸರಿ ಸರ್ವೆ ಮಾಡಿಸಿದ್ದೀನಿ. ಇಷ್ಟು ವರ್ಷ ನಾನು 1 ವರ್ಷ ಒಡ್ಡಾಡಿರೋದಕ್ಕೆ ನನಗೆ ಯಾವುದೇ ರೀತಿ ಇದು ಆಗಿಲ್ಲ, ಅನುಕೂಲ ಮಾಡಿಕೊಟ್ಟಿಲ್ಲ. ನಮಗೆ ಒದಗಿಸ್ಕೊಡ್ಬೇಕು. ಎಂಥ ಕಷ್ಟ ಇದ್ರೂ ಬಂದು ಮಾಡಿದ್ದೀನಿ. ನನಗೆ ನ್ಯಾಯ ಸಿಗಬೇಕು, ನನಗೆ ನನ್ನಂತೆ ಈಸಾ ನಂಬರ್ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೇ ಮಾತಾಡೋದು. ಮಾತಾಡಿಮ್ಮ. ನಿಮ್ಮ ಹೆಸರು? ಗೌರಮ್ಮ. ಹೇಳಿ, ಮಾತಾಡಿ. ಗೌರಮ್ಮ ಶಂಕರನಹಳ್ಳಿ. ಒಬ್ರು ಹಿಡೀರಿ, ಕೆಳಗೆ ಬಿಡಿರಿ. ಒಬ್ರು ಹಿಡೀರಿ, ಕೆಳಗೆ ಹಿಡಿ. ಆಯಿತು ಸರ್, ಫೋಟೋಗೆಲ್ಲವ. ಇವಾಗ ಈ ವಿಲ್ಲು ಅಂತ ಬರುತ್ತೆ ಸರ್, ಅದು ಈಗ 2 ವರ್ಷ ಆಯಿತು ಕೊಟ್ಟು, ಅದು ಮಾಡಿಕೊಡ್ತಾ ಇಲ್ಲ. ಈಗ ನಾಳೆ ಇವತ್ತ ಅಂತ ಹೇಳ್ತೇವೆ. ನಿಮ್ದು ಗಡಿಗಿರಿನ ಕಣಕಟ್ಟಿಗೆ ಸೇರುತ್ತೆ? ಕಣಕಟ್ಟಿ ಸೇರುತ್ತೆ. ಕಾಳೆನಟ್ಟಿ. ಹಾಂ ನಮ್ಮದು. ಹಾಂ 4 ವರ್ಷದಿಂದ ಎಷ್ಟು ಕೊಟ್ಟು ಕಳಿಸಿದ್ದಾರೆ ಸರ್. ಹಾಂ ಸೆಕ್ರೆಟ್ರಿಗಳೆಲ್ಲ ಇಲ್ಲಿ ಕಳಿಸಿದ್ದಾರೆ. ಈ ಶಿವಣ್ಣನವರು ಖಾತೆ ಮಾಡ್ತಾ ಇಲ್ಲ. ದಯಾಪುರಿ ಹೇಳ್ತೀನಿ, ನಾನು ಮಾಡ್ತೀನಿ ಅಂತ. ಎಷ್ಟು ದಿನದಿಂದ ಓಡಾಡ್ತಿದ್ದೀರಾ? ನಾನು ಎಷ್ಟು ಕೊಟ್ಟಿಗಾಗಿ 3 ವರ್ಷ ಆಯ್ತು. 3 ವರ್ಷದಿಂದ ಕಳಿಸಿದ್ದಾರೆ ಇಲ್ಲಿಗೆ. ಹಾಂ ಅಲ್ಲಿ ಸೆಕ್ರೆಟ್ರಿಗಳೆಲ್ಲ ಇಲ್ಲಿ ಕಳಿಸಿದ್ದಾರೆ. ಹಾಂ ಇಲ್ಲಿ ಶಿವಣ್ಣರು ಖಾತೆ ಮಾಡ್ತಾ ಇದ್ದಾರೆ. ಯಾರು ಶಿವಣ್ಣ? ಇಲ್ಲಿ ಖಾತೆ ಮಾಡೋದು. ಕೊಡಿ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ದ್ರಾಕ್ಷಾಯಣಿ ಅಂತ. ಅಪ್ಪನ ಹೆಸರು ಲಕ್ಷ್ಮೇಗೌಡ, ಹುಲಿಗೌಡ ಲಕ್ಷ್ಮೇಗೌಡ ಅಂತ. ನಮ್ಮ ಅಜ್ಜನ ಹೆಸರು ಹುಲಿಗೌಡ. ನಮ್ಮ ಅಜ್ಜಂಗೆ 5 ಜನ ಗಂಡ್ಮಕ್ಳು: ರಂಗೇಗೌಡ, ಹುಲಿಗೌಡ, ರಂಗೇಗೌಡ, ಮರಿಗೌಡ, ಸೋಮೇಗೌಡ, ವನ್ನೇಗೌಡ, ಲಕ್ಷ್ಮೇಗೌಡ ಅಂತ 5 ಜನ ಮಕ್ಕಳು. 5 ಜನದಲ್ಲಿ ಮಂಗಳಾಪುರ ಜಮೀನಲ್ಲಿ 25 ಎಕರೆ ಜಮೀನು ನಮ್ಮ ಅಪ್ಪ ಮಾಡ್ಯಾನೆ. ಇದು ಅಂಥದ್ದು ಸಾಗುವಳಿ ಬಾರೆ ಅಂತ. ಅದನ್ನೆಲ್ಲ ನಮ್ಮ ಅಣ್ಣ ರಂಗಸ್ವಾಮಣ್ಣ, ರಂಗೇಗೌಡ ಮಗ ರಂಗಸ್ವಾಮಿ ಮಾರೇನೆಲ್ಲನೂ. ಮರಿಗೌಡನೂ ಅವರು ಇಬ್ಬರು ಸೇರ್ಕೊಂಡು 3 ಜನನೂ. ಇನ್ನು ಮಿಕ್ಕಿದ್ದು ನಮ್ಮದು ನಮ್ಮ ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ತಂದು 7 ಎಕರೆ 1 ಗುಂಟಿಗೆ ಮತ್ತು 1 ಎಕರೆ 27 ಗುಂಟಿಗೆ ಇಂಜೆಕ್ಷನ್ ಆರ್ಡರ್ ತಗೊಂಡು ನಮ್ಮ ಅಪ್ಪನ ಆಸ್ತಿ ಅಂತ ಕೋರ್ಟಲ್ದು. ನಾನು 8ನೇ ಕ್ಲಾಸ್ ಮಗಳಿಂದಲೂ 7ನೇ ಕ್ಲಾಸ್ ಓದಿ
ಕಣ್ಕಟ್ಟೆ ಹೋಬ್ಳಿಲಿ ಆಟೋದಲ್ಲೆಲ್ಲ ರ್ಯಾಂಕ್ ಬಂದು 8ನೇ ಕ್ಲಾಸ್ಗೆ ಕೋರ್ಟ್ ಅಲಿಯಕ್ಕಾಗಿ ಸ್ಕೂಲ್ಗೆ ಹೋಗಿ ಓದೋಕ್ಕಾಗ್ದಲ್ಲೇ ಫೇಲ್ ಆಗಿ ಅದನ್ನು ಕೋರ್ಟಿಗೆ ನನ್ನ ಇದು ಸ್ಕೂಲ್ ಅಪ್ಪಾಜ್ ಗೌಡ್ರು ಅನ್ನೋರು ಕೋರ್ಟಲ್ಲಿ ಇದಾಗಿದ್ರು. ಅವರಿಗೆ ನಮ್ದು ಸರ್ಕಾರಿ ಕೆರೆ 75 ಈಗ ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಏನ್ ಹೇಳ್ತಾ ಇದ್ದಾರೆ? ನಿನ್ನ ಮಾಡೋಲ್ರು ಖಾತೆ ಮಾಡೋಲ್ರು ಏನಕ್ಕೆ ಅಂತ ಗೊತ್ತಿಲ್ಲ, ಕಾರಣ ಹೇಳಲ್ಲ. ನಿನ್ನ ವಂಶ ತಾಪ ಅಂದ್ರು, ಎಲ್ಲ ತಂದಿದ್ದೀನಿ. ನಮ್ಮ ಅಪ್ಪದಿರೋದು 5 ಜನ ಕೋರ್ಟ್ ಆದೇಶದ ಪ್ರಕಾರ ಡಿಗ್ರಿ ಇಂಜೆಕ್ಷನ್ ಆರ್ಡ್ರು ಪ್ರತಿಯೊಂದು. ರಾಮಮೂರ್ತಿ ಸಾರು ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಇಡೀ ಜಮೀನೆಲ್ಲಾನು ಅಳೆದು ಬೌಂಡ್ರಿನೆಲ್ಲ ಫಿಕ್ಸ್ ಮಾಡ್ಯಾರೆ. ಮಂಜುನಾಥ್ ಸಾರು ತಪ್ಪು ಮಾಡ್ಯಾರೆ. ಅದನ್ನೆಲ್ಲ ಸರಿ ಮಾಡಿ ನಮಗೆ ನ್ಯಾಯ ಕೊಡಿಸಿ ನನಗೆ ಖಾತೆ ಮಾಡಿಸಿ ನಮ್ಮ ಅಪ್ಪನ ಆಸ್ತಿ ನಮ್ಮ ಅಪ್ಪನ ಭಾಗಕ್ಕೆ ಏನು ಬಂದೈತೆ ಅದನ್ನ ತಂದೆ ಆಸ್ತಿ ನಮ್ಮ ಅಜ್ಜನಿಂದ ಬಂದಿರೋ ವಿಭಾಗದ ಪತ್ರದ ಮುಖಾಂತರ ಕೋರ್ಟಲ್ಲೇ ಕೇಳಿದ್ದೀನಿ. ಅದೇ ಥರ ನನಗೆ ನಮ್ಮ ಅಪ್ಪನ ಆಸ್ತಿಲಿ ನನಗೆ ಅಧಿಕಾರ ಕೊಡಬೇಕು, ಕಾನೂನು ಬದ್ಧವಾಗಿ ಖಾತೆ ಮಾಡಿಕೊಡ್ಬೇಕು, ಅದು ಬಸ್ತಿ ಕಲ್ಲಾಕೊಡ್ಬೇಕು. ಅಷ್ಟು ಕೊಡಿಸಿದ್ರೆ ಸಾಕು. ಸರಿ ಬಿಡಿ ಸರ್. ಮಾಧ್ಯಮ ಮಿತ್ರರು ಮನವಿ, ಈಗ ನಮ್ಮನ್ನು ನೋಡಿದ್ರ ಒಬ್ಬೊಬ್ಬರು ರೈತರನ್ನ ಅಳುವು ನೋಡ್ಕೊಂಡ್ರ, ಅವ್ರ ಕಣ್ಣೀರು ನೋಡಿದ್ರ, ಅವ್ರ ಕಷ್ಟ ಸುಖದ ಬಗ್ಗೆ ಕೇಳ್ಕೊಂಡ್ರ, ಏನು ಹೇಳಿದ್ರು? ನಮ್ಮ ಆಡಳಿತ ಕಚೇರಿ ಅರಸೀಕೆರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ರೈತರುಗಳಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇಲ್ಲ? ಇನ್ ಟೈಮ್ ಕೆಲಸಗಳು ಯಾಕೆ ಆಗ್ತಾ ಇಲ್ಲ? ಅಷ್ಟು ವರ್ಷದಿಂದ ಸುತ್ತಬೇಕಾ? ಮನೆ ಮಠ ಕೆಲಸಗಳೆಲ್ಲ ಬಿಟ್ಬಿಟ್ಟು ಒಬ್ಬ ರೈತ ತನ್ನ ಜಮೀನಿಗೋಸ್ಕರ ನಂದು ಹಕ್ಕುಪತ್ರ ಆಗ್ತಾ ಇಲ್ಲ, ನಂದು ಖಾತೆ ಬದಲಾವಣೆ ಆಗ್ತಾ ಇಲ್ಲ, ನಂದು ದುರಸ್ತಿ ಆಗ್ತಾ ಇಲ್ಲ, ನಂದು ತತ್ಕಾಲ್ ಕೋಡಿಗೆ ಅಮೌಂಟ್ ಕಟ್ಟಿರುವೆ ತತ್ಕಾಲ್ ಕೋಡಿಗೆ ಕಲ್ಲುಗಳು ಹಾಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ಇದೆಲ್ಲ ಯಾಕೆ ಇಷ್ಟೊಂದು ರೈತರಿಗೆ ನೋವು ಆಗ್ತಾ ಇದೆ? ತಹಸೀಲ್ದಾರ್ ಏನು ಮಾಡ್ತಾರೆ? ದಂಡಾಧಿಕಾರಿಗಳು ಸ್ವಾಮಿ ನೋಡಿ, ತಹಸೀಲ್ದಾರ್ ಸಾಹೇಬ್ರೆ ದಯಮಾಡಿ ನಿಮಗೆ ಕೈ ಮುಗಿದು ಮನವಿ ಮಾಡ್ಕೊಂತಾರೆ. ರೈತರ ಪರವಾಗಿ, ನಿಮ್ಮ ಪರವಾಗಿಲ್ಲ, ರೈತರ ಪರವಾಗಿ, ಅನ್ನದಾತನ ಪರವಾಗಿ ನಾವು ಮನವಿ ಮಾಡ್ಕೊಂತ ಇದೀವಿ. ನಾಳೆ ಮುಂಚೆ ಇಷ್ಟು ಜನಗಳ ರೈತರುಗಳ ಹೆಸರು ಕೊಡ್ತೀನಿ, ಅಷ್ಟು ರೈತರುಗಳ ಹೆಸರುಗಳಲ್ಲಿ ಅವರ ಕೆಲಸಗಳು ಇಮ್ಮಿಡಿಯೇಟ್ಲಿ ಕೆಲಸಗಳಾಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರನ್ನು ಕರ್ಕೊಂಬಂದು ನಿಮ್ಮ ತಾಲೂಕು ಆಫೀಸ್ ಮುಂದೆ ಮುತ್ತಿಗೆ ಹಾಕಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ರೈತರಿಗೆ ಅನ್ಯಾಯ ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಇರೋದಿಲ್ಲ, ನಾವು ಹೋರಾಟ ಮಾಡಬೇಕಾಗುತ್ತೆ. ನಾವು ಬಂದು ಪದೇ ದಿನ ಬಂದು ಎಷ್ಟು ಸರಿ ನಿಮ್ಮ ಹತ್ರ ಮಾತಾಡಿದೀವಿ, ಗೌರವಿತವಂದು ಮಾತಾಡ್ಕೊಂಡು ಹೋಗಿದ್ವಿ, ಗೌರವ ಕೊಟ್ಟಿದ್ದೀವಿ ನಿಮಗೆ. ಅಷ್ಟು ಗೌರವ ಕೊಟ್ಟರು ನಿಮ್ಮ ರೈತರು ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ನಾವೇನು ಮಾಡ್ಬೇಕು ಹೇಳಿ? ಹೋರಾಟ ಮಾಡಲೇಬೇಕಾಗುತ್ತೆ. ಹಂಗಾಗಿ ರೈತರ ಕೆಲಸಗಳನ್ನ ಇಮ್ಮಿಡಿಯೇಟ್ಲಿ, ಯಾಕೆ ಗೊತ್ತಾ, ನೊಂದಂತ ರೈತರುಗಳಿದ್ದಾರೆ, ಅವರ ಕಣ್ಣೀರುಗಳನ್ನ ಒರೆಸಬೇಕಾದ್ದು ನಿಮ್ಮ ಕರ್ತವ್ಯ ಇರುತ್ತೆ. ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ನೀವು, ಅವರ ಕೆಲಸಗಳು ನೀವು ಮಾಡಿಕೊಡಿ. ಅವರ ಕೆಲಸಗಳು ಮಾಡ್ಕೊಡೋದು ಬೇರೆ ಯಾಕೆ ಕೆಲಸಗಳು ಮಾಡ್ತೀರಾ? 8 ಅವರ್ ಡ್ಯೂಟಿ ನೀವು ಏನು ಕೆಲಸ ಮಾಡ್ತೀರಾ ಹೇಳ್ರಿ ಹೋಗ್ಲಿ. ಇಷ್ಟು ರೈತರ ಸಮಸ್ಯೆ ಇಟ್ಕೊಂಡಿದ್ರಲ್ಲ, ಒಬ್ಬರ ಅಧಿಕಾರಿ ಗೊತ್ತಿಲ್ಲ, ತಾಲೂಕು ದಂಡಾಧಿಕಾರಿಗಳ ಹಾಸನಕ್ಕೆ ಹೋಗಿದಾರಂತ ಮೀಟಿಂಗ್ಗೆ, AC ಮೀಟಿಂಗ್ ಅಂತ ಹೇಳಿದ್ರೆ. ಈಗ ಆಯ್ತು, ನಾನೇ ಮಾಡ್ತೀನಿ, DC ಮೇಡಮ್ ಹತ್ರ ಚರ್ಚೆ ಮಾಡ್ತೀನಿ ಇದನ್ನ. ಈಗ ಕೃಷ್ಣ ಬೈರೇಗೌಡರು ಶನಿವಾರ ಬರ್ಲಿಕ್ಕೆ ಹೇಳಿದ್ದಾರೆ. ಇಷ್ಟು ರೈತರೆಲ್ಲ ಕರ್ಕೊಂಡು ಎಷ್ಟು ಸಮಸ್ಯೆ ಇದೆ, ಆ ಕೃಷ್ಣ ಬೈರೇಗೌಡರ ಹತ್ರನ ಸಮಸ್ಯೆನ ಮನವಿ ಕೊಡ್ತೀನಿ. ಮನವಿ ಕೊಟ್ಟು ನಮ್ಮ ಕೃಷ್ಣ ಬೈರೇಗೌಡರು ತಾಲೂಕು ಮಟ್ಟದಲ್ಲಿ ಬರಬೇಕು. ಅವರು ಉಸ್ತುವಾರಿ ಸಚಿವರು ತಾಲೂಕು ಮಟ್ಟದಲ್ಲಿ ಬರ್ಬೇಕು, ಜಿಲ್ಲಾ ಮಟ್ಟದಲ್ಲೆಲ್ಲ ಜನಸಭೆ ಮಾಡೋದು. ತಾಲೂಕು ಮಟ್ಟದಲ್ಲಿ ಮಾಡ್ರಿ, ಗ್ರಾಮ ಸಭೆಗಳು ಮಾಡ್ರಿ, ಗ್ರಾಮಕ್ಕೆ ಬನ್ನಿ, ಗ್ರಾಮ ಸಮಸ್ಯೆ ಕೇಳ್ರಿ, ಗ್ರಾಮ ಸಮಸ್ಯೆ ಕೇಳಬೇಕು. ನೀವು ಜಿಲ್ಲಾ ಮಟ್ಟದಲ್ಲಿ ಹೋಗ್ಬಿಟ್ಟು ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ರೈತನಿಗೆ. ನಮಗೆ ಗೊತ್ತಿಲ್ಲ. ನೀವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ನೀವು ಹೋಬಳಿ ಲೆವೆಲಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಬೇಕು. ನೀವು ಜಿಲ್ಲಾ ಮಟ್ಟದಲ್ಲಿ ಕೂತ್ಕೊಂಡ್ರೆ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಲೆವೆಲ್ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ. ಅಲ್ಲಿ ಬಂದಂತ ಅಧಿಕಾರಿಗಳು ಸುಮ್ಮನೆ ಕೇಳ್ಕೊಂತಾರೆ, ಕೇಳ್ಕೊಂತಾರೆ, ಆರಾಮಾಗಿ ಬಂದು ಅವ್ರ ಕುರ್ಚಿ ಮೇಲೆ ಅವ್ರು ಕುಂತ್ಕೊಂಡು ಅವ್ರ ಸಮಸ್ಯೆ ಬಗೆಹರಿಸಿಕೊಡೋದಿಲ್ಲ, ಯಾರ ಸಮಸ್ಯೆ ಬಗೆಹರಿಸಲ್ಲ. ಆದ್ರಿಂದ ದಯಮಾಡಿ ಮುಂದಿನ ದಿನಗಳೊಳಗಡೆ ಒಂದು ವಾರ ನಿಮಗೆ ಗಡುವು ಕೊಡ್ತೀವಿ. ಒಂದು ವಾರದೊಳಗಡೆ ಇಷ್ಟು ಜನ ರೈತರ ಸಮಸ್ಯೆ ಹೇಳಿದ್ದಾರೆ ನೋಡಿ, ಅಷ್ಟು ರೈತರ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ದಯಾನಂದ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋದು. ಮಾಡಿಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಕೆಲಸ ಮಾಡಿಕೊಡಿ ಅಂತ ಹೇಳಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದೀವಿ.